ಅಲ್ಲ, ಇಂಪೇಷನ್ಸು ಇದೆ. ಇಂಪೇಷನ್ನಿಗೆ ನೀವು ನೀರು ಸೊಣೆ ಅಂತೀರಿ, ಒಬ್ಬೊಬ್ರು ಜಿಗಳೆ ಅಂತಾರೆ. ಆ ಗಿಡನೂ ಮಾಡಿದ್ದೇನೆ. ಬೇರೆ ಒಂದೇ ಅಲ್ಲ, ಇಂಪೇಷನ್ಸ್ ಗಾರ್ಡನ್ ಅನ್ನು ಕೂಡ ಮಾಡಿದ್ದಾರೆ. ಇವ್ರ ಹತ್ರ ತುಂಬಾ ವೆರೈಟಿ ಇಂಪೇಷನ್ಸ್ಗಳಿವೆ. ಒಟ್ಟು ಎಷ್ಟು 120 ಜಾತಿ ಇದೆ. 120 ವೆರೈಟಿ ಇದೆಯಂತೆ ಇವ್ರ ಹತ್ರ. ನೋಡಿ, ಇದು ಒಂದೊಂದು ಸೈಜ್ ಎಷ್ಟು ದೊಡ್ಡದು, ಎಷ್ಟು ಚಂದ ಇದೆ. ಡಬಲ್ ಕಲರ್, ಆರೆಂಜು ವೈಟ್, ಪಿಂಕು ವೈಟು, ಡಬಲ್ ಕಲರ್ ವೈಟ್. ಇದು ನಾನು ಬೀಜದಿಂದ ಮಾಡಿರೋ ಗಿಡ. ಇದಕ್ಕೆ ಬೀಜ ಬರುತ್ತೆ, ಬೇಸಿಗೆಯಲ್ಲಿ ಹಾಕಿ ಅದರಿಂದ ತಯಾರು ಮಾಡಿರೋದು. ಎಲೆ ಕಾಣ್ತಾ ಇರ್ಲಿಲ್ಲ, ಅಷ್ಟು ಹೂ ಬಿಟ್ಟಿತ್ತಾ. ಮತ್ತೆ ಈಗ ಅಂದ್ರೆ ಮಳೆ ಇದಕ್ಕೆ ಸ್ವಲ್ಪ ಕಡಿಮೆ ಆಗಿದೆ, ಮತ್ತೆ ಬರ್ಬೇಕು. ಮತ್ತೆ ಚಿಗುರ್ತಾ ಇದೆ. ಈ ತರ ಚಿಗುರಿ ಈ ತರ ಮತ್ತೆ ಫುಲ್ ಹೂ ಆಗತ್ತೆ ರೀ. ಒಂದಷ್ಟು ಟಿಪ್ಸ್ ಅನ್ನ ಕೊಡ್ತೀರಾ, ಹೇಗೆ ಅದನ್ನ ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ನಾನ್ ಮಾಡೋದು ಅಡಿಕೆ ಸಿಪ್ಪೆ ಜಾಸ್ತಿ, ಮಣ್ಣು ಕಡಿಮೆ. ಆಮೇಲೆ ಫಸ್ಟ್ ನೆಡಬೇಕಾದ್ರೆ ಕಟಿಂಗ್ಸ್ ಹಾಕುವಾಗ ಅಡಿಕೆ ಸಿಪ್ಪೆ ಮಣ್ಣಲ್ಲಿ ಹಾಕ್ತೇನೆ. 1 ತಿಂಗಳಿಗೆ ಅದು ರೂಟ್ಸ್ ಬಂದ ಮೇಲೆ ತೆಗೆದು ರೀಪಾಟ್ ದೊಡ್ಡ ಇದಕ್ಕೆ ಹಾಕ್ತೇನೆ. ಆವಾಗ ಗೊಬ್ಬರ ಹಾಕ್ತೇನೆ. ಫಸ್ಟ್ ಗೊಬ್ಬರ ಹಾಕುದಿಲ್ಲ. ಇಂಪೇಷನ್ಸ್ ಅನ್ನ ಮಳೆಲೆ ಇಡಬಹುದಾ? ಮಳೆಲೆ ಇಟ್ಟಿದ್ದೇನೆ. ಬೇಸಿಗೆಯಲ್ಲಿ ಶೇಡ್ ನೆಟ್ ಹಾಕ್ತೇನೆ. ಈಗ ಮಳೆಗೆ ಓಪನ್ ಇಡ್ತೇನೆ, ಏನೂ ಆಗೋದಿಲ್ಲ. ಇಂಪೇಷನ್ಸ್ ತುಂಬಾ ಮೇಂಟೆನೆನ್ಸ್ ಕಷ್ಟ ಅಂತ ಹೇಳ್ತಾರೆ. ಅದು ಏಪ್ರಿಲ್ ಮೇದಲ್ಲಿ 2 ತಿಂಗಳ ಕಷ್ಟ, ಬಿಟ್ರೆ ಆಮೇಲೆಲ್ಲ ಅದು ಚೆನ್ನಾಗಿರುತ್ತೆ. ಏಪ್ರಿಲ್ ಮೇದಲ್ಲಿ ಹೆಂಗೆ ಕಾಪಾಡ್ಕೋಬೇಕು? ಹಾಗಾದ್ರೆ ಜಸ್ಟ್ ಒಂದು ಹೆಣೆ ಇದ್ರೂ ಸಾಕು ಅದ್ರದ್ದು ಅಲ್ಲಿ ತನಕ. ಆಮೇಲೆ ಅದು ಮಳೆ ಬಂದ ತಕ್ಷಣ ಅದು ಆಟೋಮೆಟಿಕ್ಲಿ ಚಿಗುರು ಬಿಡುತ್ತೆ, ಸರಿ ಆಗುತ್ತೆ. ಈ ಮರಳು ಏನಾದ್ರೂ ಮಿಕ್ಸ್ ಮಾಡ್ತೀರಾ? ಹಾಕೋದಿಲ್ಲ, ಹೇಳ್ತಾರೆ ಮರಳು ಹಾಕ್ತೇವೆ ಅದು ಹಾಕ್ತೇವೆ ಅಂತೇಳಿ, ಬಟ್ ನಾನೇನು ಹಾಕೋದಿಲ್ಲ. ನಾನು ಜಸ್ಟ್ ಅಡಿಕೆ ಸಿಪ್ಪೆ, ಮಣ್ಣು, ಗೊಬ್ಬರ. ಈಗ ಒಂದ್ಸಲ ಈಗ ಹೂ ಮುಗಿದೋಗಿದೆ, ಈಗ ಒಂದ್ಸಲ ಗೊಬ್ಬರ ಕೊಡಬೇಕು. ಇಂಪೇಷನ್ಸ್ ಅನ್ನ ನೀವು ಏನಾದ್ರೂ ಸೇಲ್ ಮಾಡ್ತೀರಾ? ಇಂಪೇಷನ್ಸ್ ಸೇಲ್ ಮಾಡ್ತೇನೆ. ಬಟ್ ಇದು ಅಷ್ಟೇ, ಕಟ್ಟಿಂಗ್ಸ್ ಇಲ್ಲೇ ಬಂದು ತಗೊಂಡು ಹೋಗ್ತಾರೆ. ಯೂಟ್ಯೂಬಲ್ಲೆಲ್ಲ ನೋಡಿಬಿಟ್ಟು ಕಾಲ್ ಮಾಡ್ತಾರೆ. ನಾನು ಯಾರಿಗೂ ಕಳಿಸಲ್ಲ, ಇದು ತುಂಬ ಡೆಲಿಕೇಟ್ ಪ್ಲಾಂಟ್ಸ್ ಆಗಿರೋದ್ರಿಂದ. ಇಲ್ಲೇ ಬಂದರೆ ಯಾರಿಗೆ ಬೇಕಾದರೂ ಕೊಡ್ತೇನೆ. ಎಷ್ಟು ನನ್ನ ಹೆಸರು ಲಕ್ಷ್ಮಿ. ನಮ್ಮ ಮನೆ ಅಡ್ರೆಸ್ಸು ಸಿರ್ಸಿ, TSS ರೋಡ್, ಜಯನಗರ, ಕಾಂಗ್ರೆಸ್ ಆಫೀಸ್ ಹತ್ರ. ನಮ್ಮ ಮನೇಲಿ ಮಾರಿಕಾಂಬಾ ಶಾಮಿಯಾನ ಅಂತ ಇದೆ, ಅದೇ ಬೋರ್ಡ್ ನಮ್ಮ ಮನೆದೆಯ. ಇಲ್ಲಿ ಬಂದು ಮಾರಿಕಾಂಬಾ ಶಾಮಿಯಾನ ಹತ್ರ ಬಿಡಿ ಅಂತ ಹೇಳಿದ್ರೆ ಯಾರು ಬೇಕಾದರೂ ತಂದುಬಿಡ್ತಾರೆ ಆಟೋದವರು. ನಿಮ್ಗೆ ಯಾರಿಗೆ ಅದ್ರ ಗಿಡ ಬೇಕಿದ್ರೆ ನೀವು ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನಲ್ಲಿ ಕಳಿಸೋದಿಲ್ಲ, ಯಾಕಂದರೆ ಇದು ತುಂಬ ಡೆಲಿಕೇಟ್ ಪ್ಲಾಂಟ್ಸ್ ಆಗಿರೋದ್ರಿಂದ. ನೀವು ಬಂದು ತೊಗೊಂಡೋದ್ರೆ ಅದಕ್ಕೊಂದು ವರ್ತ್ ಇರ್ತದೆ. ಮತ್ತು ನಾವು ಕಳಿಸೋದ್ರಿಂದ ಅದು ಗಿಡ ಸರಿಯಾಗಿ ಬರಲಿಲ್ಲ ಅಂದರೆ ಅದು ನಿಮ್ಗೊಂಥರ ಬೇಜಾರಾಗೋದು. ಅದು ಗಿಡ ಮಾಡೋರಿಗೆ ಅದ್ರದ್ದು ಫೀಲಿಂಗ್ಸ್ ಏನಂತ ಗೊತ್ತಿರ್ತದೆ. ಸುಮ್ಮನೆ ಹೀಗೆ ತೊಗೊಂಡೋಗಿ ಶೋಗೆ ಇಡೋದವರಿಗೆ ಆ ಥರದ್ದೇನು ಫೀಲಿಂಗ್ಸ್ ಇರೋದಿಲ್ಲ. ಬಟ್ ಅದನ್ನು ಕಷ್ಟಪಟ್ಟು ಬೆಳೆಸೋರಿಗೆ ಅದ್ರ ಫೀಲಿಂಗ್ಸು, ಅದ್ರ ಮೇಂಟೆನೆನ್ಸು, ಅದನ್ನು ಹೇಗೆ ಉಳಿಸ್ಕೊಳ್ಬೇಕು ಎಲ್ಲದೂ ಅವರಿಗೆ ಬೇಜಾರಿರ್ತದೆ, ಗಿಲ್ಟಿ ಫೀಲ್ ಇರುತ್ತೆ. ಅದಕ್ಕಾಗಿ ನಿಮ್ಗೆ ಯಾರಿಗೆ ಬೇಕಾದರೂ ನೀವು ಇಲ್ಲಿ ಬಂದರೆ ನಾನು ಕೊಡ್ತೇನೆ, ಎಷ್ಟು ಗಿಡ ಬೇಕಾದರೂ ಕೊಡ್ತೇನೆ.
ಕಳಿಸೋದು ಆನ್ಲೈನಲ್ಲಿ ಒಂದು ಕಳಿಸೋದಿಲ್ಲ ಅಷ್ಟೇ.